ಕುಡ್ಚಿ ಬಾಗಲಕೋಟ್ ರೈಲು ಮಾರ್ಗದ ಪರವಾಗಿ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಈ ಭಾಗದ ಜನರ ಬಹುದೊಡ್ಡ ಬೇಡಿಕೆ ಮತ್ತು ಒತ್ತಡ. ಹೀಗಾಗಿ ಇತ್ತೀಚೆಗೆ ನಾನು ಸಂಸದಾದ ನಂತರ ಬಹುಶಃ ನೈಋತ್ಯ ರೈಲ್ವೆ ವಲಯದ ಮತ್ತು ಸೆಂಟ್ರಲ್ ರೈಲ್ವೆ ಬೋರ್ಡ್ನಲ್ಲಿ ಈ ಬಗ್ಗೆ ನಾನು ಭಾಳಷ್ಟು ಪ್ರಸ್ತಾಪ ಮಾಡಿದ್ದೀನಿ. ಈಗಾಗಲೇ ಮೊದಲು ಏನು ಕಂಡೀಷನ್ ಇತ್ತಂದ್ರೆ ಕರ್ನಾಟಕ ಸರ್ಕಾರ ಜಮೀನು ಕೊಡಬೇಕು, ಆ ಜಮೀನು ಕೊಟ್ಟ ಮೇಲೆ ನಮ್ಮ ರೈಲು ಕೆಲಸ ಪ್ರಾರಂಭ ಆಗ್ತಾವೆ ಅಂತೇಳಿ. ಆದ್ರೆ ಆ ಮೊದಲು ಇದ್ರಿಕ್ಕಿಲ್ಲ. ಸರ್ಕಾರ ಜಮೀನು ಕೊಟ್ಟಂಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾಯಿದ್ರು. ಆ ಕಡೆಯಿಂದ ಬರ್ತಾ ಇದೆ. ಯಾದವಾಡದಿಂದ ಈ ಕಡೆ ಒಂದು ಸ್ವಲ್ಪ ಮುಂದಷ್ಟಕ್ಕಾಗಿದೆ. ಯಾದವಾಡ ರೈತರಿಗೆ ಇನ್ನೂ ಕೆಲವು ಜನ ರೈತರು ಪರಿಹಾರ ತಗೊಂಡಿಲ್ಲ. ಹೀಗಾಗಿ ನಾನು ಯಾದವಾಡ ಭಾಗದವನ್ನ ಇರೋದ್ರಿಂದ ಅಲ್ಲಿ ರೈತರಿಗೆ ತಿಳಿ ಹೇಳಿದೆ, ಒಂದ್ಸಲ ಸರ್ಕಾರ ನೋಟಿಫಿಕೇಶನ್ ಆದ ನಂತರ ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಟುಕೊಳ್ಳಲಿಲ್ಲ. ನೀವು ಪರಿಹಾರ ಕಡಿಮೆ ಆಗಿದ್ರೆ ಪರಿಹಾರ ಹೆಚ್ಚು ಕೇಳ್ರಿ. ಅದನ್ನು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅದನ್ನು ನೀವು ಕೋರ್ಟ್ನಾಗ ಚಾಲೆಂಜ್ ಮಾಡ್ಬೋದು. ಜಮೀನು ಮಾತ್ರ ಖಾಲಿ ಮಾಡಿಕೊಡ್ಬೇಕಾಗ್ತದೆ ಅನ್ನುವಂಥ ತಿಳುವಳಿಕೆ ಹೇಳಿದ ನಂತರ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಮತ್ತು ಲ್ಯಾಂಡ್ ಎಕ್ವೇಷನ್ ಆಫೀಸರು, ರೈಲ್ವೆ ಆಫೀಸರು, ಈ ಮೂರು ಅಧಿಕಾರಿಗಳ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ನಾನು ಆಯೋಜನೆ ಮಾಡಿದ್ದೆ. ಯಾವುದೋ ಒಂದು ಕಾರಣದಿಂದ ಅಡಚಣೆಯಾಗಿ ಅದು ಸಭೆ ಮುಂದೋಗ್ಯದ. ಹೀಗಾಗಿ ತಕ್ಷಣ ಮತ್ತೊಮ್ಮೆ ನಮ್ಮ ಪಾರ್ಲಿಮೆಂಟ್ ಬಜೆಟ್ ಸೆಷನ್ಗಿಂತ ಅಂದ್ರೆ ಮೊದಲನೇ ಈ ತಿಂಗಳ ಎಂಡದೊಳಗನ ಒಂದು ಸಭೆಯನ್ನು ಮಾಡುವಂತೆ ನಾನು ಸಂಬಂಧಪಟ್ಟವ್ರಿಗೆ ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಆಫ್ಟರ್ ಬಜೆಟ್ ಸೆಷನ್ ಆದರೂ ಬೆನ್ನತ್ತಿ ಅದನ್ನು ಒತ್ತಾಯ ಮಾಡಿ ಅದಕ್ಕಿರುವಂಥ ಏನು ಹಡಲ್ಸ್ ಅದಾವೆ, ಏನು ತೊಂದರೆ ಅದಾವೆ, ಏನು ನಿಧಾನಗತಿ ಆಗ್ತಾ ಇದೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ, ಚಿಕ್ಕೋಡಿ ಸಂಸದರು, ಬೆಳಗಾವಿ ಸಂಸದರು ಜೊತೆಗೆ ನಾನು ಇರ್ತೀನಿ, ಎಲ್ಲರೂ ಸೇರಿ ಅದನ್ನು ಪ್ರಯತ್ನ ಮಾಡ್ತೀವಿ. ಈಗ ರೀ ಮೂರು ಸರ್ವೆದೊಳಗೆ ಏನಾಗಿದೆ ಅಂದ್ರೆ ನನಗೆ ತಿಳಿದು ಬಂದ ಮಾಹಿತಿ, ನನ್ನ ಕಡೆ ಯಾದವಾಡದ ರೈತರು ಬಂದಿದ್ರು. ಸರ್ವೆ ಮಾಡಿದಾಗ ಬರೀ ಜಮೀನು ಸರ್ವೆ ಮಾಡಿದ್ರೆ ಜಮೀನು ಕಷ್ಟ ಪರಿಹಾರ ಸಿಗ್ತದೆ. ಆ ಜಮೀನ್ದೊಳಗೆ ಮನೆ ಕಟ್ಟಿದ್ರೆ, ಆ ಜಮೀನ್ದೊಳಗೆ ಬಾವಿ ಕಡ್ದಿದ್ರೆ, ಆ ಜಮೀನ್ದೊಳಗೆ ಗಿಡಗಳು ನೆಟ್ಟಿದ್ರೆ ಅದಕ್ಕೆಲ್ಲ ಬೇರೆ ಬೇರೆ ಪರಿಹಾರ ಅದಾವೆ. ಹೀಗಾಗಿ ಬಾವಿ ಇದ್ದವರು, ಅಲ್ಲಿ ಗಿಡ ಇದ್ದವರು, ಮನೆ ಇದ್ದವರು, ಅಲ್ಲಿ ಏನಾದರೂ ವಿಶೇಷವಾದಂಥ ವ್ಯವಸ್ಥೆ ಇತ್ತಂದ್ರೆ ಅದಕ್ಕೆ ಹೆಚ್ಚು ಪರಿಹಾರ ಸಿಗ್ಬೇಕಾಗ್ತದೆ. ಹೀಗಾಗಿ ನಮಗೆ ಅದು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಗಿತ್ತವಲ್ಲ. ಹೀಗಾಗಿ ನಾನು ಮರು ಸರ್ವೆ ಮಾಡಿಸಿದಾಗ ಅನೇಕ ಗಿಡಗಳು ಎಂಟ್ರಿ ಅದು, ಬಾವಿಗಳು ಎಂಟ್ರಿ ಅದು, ಮತ್ತು ಅಲ್ಲಿ ರಸ್ತೆ ಮಾಡಿರ್ತಾರೆ, ಆ ರಸ್ತೆಗಳು ಎಂಟ್ರಿ ಅದು, ಮನೆ ಕಟ್ಟಿರ್ತಾರೆ, ಮನಿ ಎಂಟ್ರಿ ಅದು, ಈ ರೀತಿ ಆಗೋದ್ರಿಂದ ಅವ್ರಿಗೆ ಪರಿಹಾರ ಹೆಚ್ಚಿರ್ತದೆ. ಹೀಗಾಗಿ ಆ ಕೂಗು ರೈತರದ. ಅದನ್ನು ನಾವು ರೈತರನ್ನ ಒಮ್ಮೆ ಹೋಗಿ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅವ್ರ ಮನಸ್ಸು ಒಲಿಸಿ ಅವ್ರನ್ನ ಸರಿ ಮಾಡಿಕೊಂಡು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಕೊಟ್ಟು, ಯಾಕಂದ್ರೆ ಜೀವನದಾಗ ಒಂದ್ಸಲ ಒಂದು ಜಮೀನು ಹೋತಂದ್ರೆ ಲೈಫ್ ಲಾಂಗ್ ಮತ್ತು ವಾಪಸ್ ಜಮೀನು ಕೊಡೋದಿಲ್ಲ. ಅದಕ್ಕೆ ಅವ್ರು ಪರಿಹಾರ ಜಾಸ್ತಿ ಕೊಡಲೇಬೇಕಾಗ್ತದೆ. ಈ ದಿಕ್ಕಿನೊಳಗೆ ನಾವು ಪ್ರಯತ್ನ ಮಾಡಿ ಕೊಡಿಸ್ತಾ ಇದ್ದೀವಿ. ಅದರಿಂದ ವಿಳಂಬ ಆಗ್ತಾ ಇದೆ. ಬರುವಂಥ ದಿವಸದೊಳಗೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕಡೆಯಿಂದ ಆಗ್ತವೆ. ಮೊದಲು ಹಂಗೆ ಮಾಡ್ತಿದ್ದು, ಜಮೀನು ಎಷ್ಟು ವಶಪಡಿಸ್ಕೊಳ್ತಾರ ಅಲ್ಲಿ ನಾವು ರೈಲ್ವೆ ಟ್ರ್ಯಾಕ್ ಹಾಕೋದು ಹೋಗ್ಬಿಡ್ತಿದ್ದು. ಆದ್ರೆ ಏನಾಗತ್ತಿತ್ತು, ಏನೋ ತೊಂದರೆಯಾಗಿ ಆ ಟ್ರ್ಯಾಕ್ ಉಳಿತಂದ್ರೆ ರೈಲ್ವೆ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತದೆ ವಾಪಸ್ ಬರೋದಿಲ್ಲ. ಅದಕ್ಕೆ ಈಗ ಹೊಸ ಪಾಲಿಸಿ ಒಳಗೆ ಏನು ಮಾಡಿದಾರೆ, ಒಂದ್ಸಲ ನಾವು ಆ ಟ್ರ್ಯಾಕ್ ಮಾಡೋದಂತ ನಿಶ್ಚಿತ ಆತಂದ್ರೆ ಆ ಪೂರ್ಣ ಜಮೀನು ವಶಪಡಿಸ್ಕೊಳ್ಳುವಂಥ ಕೆಲಸ ಸರ್ಕಾರದ್ದು. ಯಾವ ರಾಜ್ಯದೊಳಗಾಗುತ್ತೆ ಆ ರಾಜ್ಯ ಸರ್ಕಾರದ್ದು. ಇವತ್ತು ಕರ್ನಾಟಕದೊಳಗಾಗುವಂಥ ಎಲ್ಲ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಲ್ಯಾಂಡ್ ಎಕ್ವೇಷನ್ ಮಾಡಿಕೊಡ್ಬೇಕು. ಲ್ಯಾಂಡ್ ಎಕ್ವೇಷನ್ ಕಂಪ್ಲೀಟ್ ಆದ ನಂತರ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆ ಕೆಲಸ ಕೈ ಇಟ್ಕೋಬಹುದು ಅಂತೇಳಿ ಪೂರ್ಣ ಆಗುತ್ತೆ. ನಾನು ಬಜೆಟ್ ಅಧಿವೇಶನದಾಗ ಸಂಬಂಧಪಟ್ಟಂತ ಪೂರ್ಣ ವಿವರವನ್ನು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ನಾನು ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಆ ರೈಲ್ವೆ ಇಲಾಖೆ ಅಧಿಕಾರಿಗಳ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು, ಫೈಲ್ಗಳು ಅವ್ರ ಕಡೆ ಇರ್ತಾವೆ. ಯಾವ್ಯಾವ ಹಂತದೊಳಗೆ ಉಳಿದದ, ಎಷ್ಟು ಕಿಲೋಮೀಟರ್ ಉಳಿದದ, ಆ ಡಿಟೇಲ್ ಎಲ್ಲ ತೊಗೊಂಡು ಇನ್ನೊಂದು ಬೇಕಾದ್ರೆ ನಾ ಹರುಗೇರಿ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಗೆ ಪೂರ್ಣ ಮಾಹಿತಿ ಕೊಡ್ತಾನೆ. ಮತ್ತು ಈ ಮಾರ್ಗ ಆಗೋ ತನಕ ನಾವು ಇದಕ್ಕೆ ಕೈ ಜೋಡಿಸುವಂತ ಅಂದ್ರೆ ರಾಜ್ಯಸಭಾ ಸದಸ್ಯದಲ್ಲಿ ನನಗೇನು ಸಂಬಂಧ ಇಲ್ಲ, ಹಂಗೇನಿಲ್ಲ. ಯಾವುದೇ ನಮ್ಮ ಕರ್ನಾಟಕ ಕೆಲಸ ಬಂದಾಗ MP ಆ ಭಾಗದ MP ಗಳು ನಾನು ಹೋಗಿ ಬೆನ್ನ ಹತ್ತಿ ಬರ್ರಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನ ಇದು ಮಾಡ್ತೀನಿ.